ಜೈ ಹಿಂದ್ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ಒಂದು ಸೂಪರ್ ಸೆಷನ್ ತಗೊಂಡು ಬಂದಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಜೂನ್ 2026ರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನ ನೋಡ್ತಾ ಹೋಗ್ತೀವಿ. ಇದು ಸೆಕೆಂಡ್ ಪಾರ್ಟ್ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ 50ರಿಂದ 100ರವರೆಗಿನ ಪ್ರಮುಖ 50 ಪ್ರಶ್ನೆಗಳನ್ನು ನೋಡ್ತೀವಿ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಜೂನ್ 2026ರಲ್ಲಿ ಬಿಡುಗಡೆಯಾದ ಜಾಗತಿಕ ಶಾಂತಿ ಸೂಚ್ಯಂಕ 2026ರಲ್ಲಿ 163 ದೇಶಗಳ ಪಟ್ಟಿಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಸರಿ ಉತ್ತರ ಇದರಲ್ಲಿ ಭಾರತ 127ನೇ ಸ್ಥಾನದಲ್ಲಿರುವಂಥದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದು ಏನು ಕೇಳಿದ್ರೆ ಗ್ಲೋಬಲ್ ಪೀಸ್ ಇಂಡೆಕ್ಸ್ ಅಂತೇಳಿ, ವಿಶ್ವ ಶಾಂತಿ ಸೂಚಕಾಂಕ, ಗ್ಲೋಬಲ್ ಪೀಸ್ ಇಂಡೆಕ್ಸ್ 2026. ಸೊ ಇದರಲ್ಲಿ ಭಾರತ 127ನೇ ಸ್ಥಾನದಲ್ಲಿದೆ. ಇದ್ರ ಬಗ್ಗೆ ಇರುವಂತಹ ಪ್ರಮುಖ ಮಾಹಿತಿಗಳು ಏನು ಕೇಳಿದ್ರೆ, ಇದನ್ನು ಜಾರಿ ಮಾಡುವವರು ಯಾರು, ಇದನ್ನು ಪ್ರಕಟ ಮಾಡೋರು ಯಾರು ಕೇಳಿದ್ರೆ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಅಂತೇಳಿ, ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಆ್ಯಂಡ್ ಪೀಸ್ ಇದನ್ನ ಜಾರಿ ಮಾಡುತ್ತೆ. ಸೊ ಈ ಜಾರಿ ಮಾಡುವ ಸಂಸ್ಥೆ ಯಾವ ದೇಶದ ಕೇಳಿದ್ರೆ ಇದು ಆಸ್ಟ್ರೇಲಿಯಾದ ಸಂಸ್ಥೆ, ಆಸ್ಟ್ರೇಲಿಯಾದ ಸಿಡ್ನಿಯಿಂದ ಇದು ಜಾರಿಯಾಗುತ್ತೆ. ಹಾಗಾದರೆ ವಿಶ್ವ ಶಾಂತಿ ಸೂಚಕಾಂಕ ಪಟ್ಟಿಯಲ್ಲಿ ಪ್ರಥಮ ಸ್ಥಾನದಲ್ಲಿರುವ ದೇಶ ಯಾವುದು? ಪ್ರಪಂಚದಲ್ಲಿ ಅತ್ಯಂತ ಶಾಂತಿಯುತ ದೇಶ ಯಾವುದು ಕೇಳಿದ್ರೆ ಐಸ್ಲ್ಯಾಂಡ್. ಐಸ್ಲ್ಯಾಂಡ್ ಫಸ್ಟ್ ಪ್ಲೇಸಲ್ಲಿರುವಂಥದ್ದು. ಸೊ ಸೆಕೆಂಡ್ ಪ್ಲೇಸಲ್ಲಿರೋದು ನ್ಯೂಜಿಲ್ಯಾಂಡ್ ಮತ್ತು ಥರ್ಡ್ ಪ್ಲೇಸಲ್ಲಿರುವಂಥದ್ದು ಸ್ವಿಟ್ಜರ್ಲ್ಯಾಂಡ್. ಸೊ ಈ ಒಂದು ಗ್ಲೋಬಲ್ ಪೀಸ್ ಇಂಡೆಕ್ಸ್ನ ಒಂದು ಪಟ್ಟಿಯಲ್ಲಿ ಒಟ್ಟು 163 ದೇಶಗಳು ಭಾಗಿಯಾಗಿದ್ದು, ಈ 163 ದೇಶಗಳ ಪಟ್ಟಿಯಲ್ಲಿ ಭಾರತ 127ನೇ ಸ್ಥಾನದಲ್ಲಿ ಇದೆ. ಅಂತಾರಾಷ್ಟ್ರೀಯ ಕ್ರೀಡಾ ದಿನ, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಡಿ, ಜೂನ್ 11ರಂದು ಆಚರಿಸಲಾಯಿತು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಡೇ. ಸೊ 2026 ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಡೇನ ಥೀಮ್ ಏನಾಗಿತ್ತು ನೋಡಿ. ದಿನಾಚರಣೆಗಳು ಆದ ಸಂದರ್ಭದಲ್ಲಿ ಆ ವರ್ಷದ ಥೀಮ್ ಅಥವಾ ಧ್ಯೇಯ ವಾಕ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ 2026 ಈ ವರ್ಷದ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಥೀಮ್ ಏನು ಕೇಳಿದ್ರೆ ಸ್ಪೋರ್ಟ್ ಬಿಲ್ಡಿಂಗ್ ಬ್ರಿಡ್ಜಸ್ ಬ್ರೇಕಿಂಗ್ ಬ್ಯಾರಿಯರ್ಸ್ ಅಂತೇಳಿ. ತುಂಬ ಚೆನ್ನಾಗಿದೆ ನೋಡಿ, ಸ್ಪೋರ್ಟ್ ಬಿಲ್ಡಿಂಗ್ ಬ್ರಿಡ್ಜಸ್ ಬ್ರೇಕಿಂಗ್ ಬ್ಯಾರಿಯರ್ಸ್. ಅಂದರೆ ಸ್ಪೋರ್ಟ್ಸ್ ಅನ್ನುವಂಥದ್ದು ಏನು ಕೇಳಿದ್ರೆ ಸೇತುವೆಗಳನ್ನು ನಿರ್ಮಾಣ ಮಾಡುತ್ತೆ ಮತ್ತು ತಡೆಗೋಡೆಗಳನ್ನು ಒಡೆದು ಹಾಕುತ್ತೆ ಅನ್ನುವಂಥ ಒಂದು ಅರ್ಥದ ಒಂದು ಸ್ಲೋಗನ್ ಇದು 2026ರ ಥೀಮ್. ವಿಶ್ವ ರಕ್ತದಾನಿಗಳ ದಿವಸವನ್ನು ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜೂನ್ 14. ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಸೊ 2026ರ ಜೂನ್ ರಕ್ತದಾನಿಗಳ ದಿವಸದ ಥೀಮ್ ಏನಾಗಿತ್ತು ಕೇಳಿದ್ರೆ 1 ಡ್ರಾಪ್ ಆಫ್ ಹ್ಯುಮ್ಯಾನಿಟಿ, ಗಿವ್ ಬ್ಲಡ್, ಸೇವ್ ಲಿವ್ಸ್. 2026 ಥೀಮ್ ಏನು ಕೇಳಿದ್ರೆ 1 ಡ್ರಾಪ್ ಆಫ್ ಹ್ಯುಮ್ಯಾನಿಟಿ, 1 ಡ್ರಾಪ್ ಆಫ್ ಹ್ಯುಮ್ಯಾನಿಟಿ, ಗಿವ್ ಬ್ಲಡ್, ಸೇವ್ ಲೈಫ್ಸ್. ಜೂನ್ 2026ರಲ್ಲಿ ತಜಿಕಿಸ್ತಾನದ ರಾಜಧಾನಿ ದುಶಾನ್ಬೆಯಲ್ಲಿ ನಡೆದಿರುವಂತಹ ಶಾಂಘೈ ಸಹಕಾರ ಸಂಸ್ಥೆ ಶೃಂಗಸಭೆ, ಇದರಲ್ಲಿ ಭಾರತವನ್ನು ಮುನ್ನಡೆಸಿದವರು ಯಾರು? ಸರಿಯಾದ ಉತ್ತರ ಕೀರ್ತಿ ವರ್ಧನ್ ಸಿಂಗ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಕೀರ್ತಿ ವರ್ಧನ್ ಸಿಂಗ್. ಸೊ ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಸೆಂಟ್ರಲ್ ಏಷ್ಯಾ, ದ ಕೋರ್ ಆಫ್ SCO, ಅ ಸ್ಪೇಸ್ ಆಫ್ ಪೀಸ್ ಅಂಡ್ ಜಾಯಿಂಟ್ ಡೆವಲಪ್ಮೆಂಟ್. ಪ್ರತಿಷ್ಠಿತ ರಷ್ಯಾ ಗ್ರ್ಯಾಂಡ್ ಸ್ಯಾಂಡ್ ಮಾಸ್ಟರ್ ಕಪ್ 2026 ಮರಳು ಶಿಲ್ಪ ತುಂಬ ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ.
ಯಾಕಂದರೆ ರಷ್ಯಾದ ಗ್ರ್ಯಾಂಡ್ ಸ್ಯಾಂಡ್ ಮಾಸ್ಟರ್ ಕಪ್ 2026 ಗೆದ್ದಂತಹ ಮೊದಲ ಭಾರತೀಯ ಮರಳು ಕಲಾವಿದ ಯಾರು ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಸುದರ್ಶನ್ ಪಟ್ನಾಯಕ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸುದರ್ಶನ್ ಪಟ್ನಾಯಕ್. ಜೂನ್ 2026ರಲ್ಲಿ ಭಾರತದ ಹೊಸ ಸೇನಾ ಮುಖ್ಯಸ್ಥರಾಗಿ ಯಾರನ್ನ ನೇಮಿಸಲಾಯಿತು? ಸರಿ ಉತ್ತರ ಧೀರಜ್ ಸೇಠ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಧೀರಜ್ ಸೇಠ್. ಜೂನ್ 2026ರಲ್ಲಿ ವಿಶ್ವದ ಮೊದಲ ಟ್ರಿಲಿಯನಿಯರ್ ಆಗಿ ಹೊರಹೊಮ್ಮಿದವರು ಯಾರು? ಸರಿಯಾದ ಉತ್ತರ ಎಲಾನ್ ಮಸ್ಕ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಎಲಾನ್ ಮಸ್ಕ್ ವಿಶ್ವದ ಮೊದಲ ಟ್ರಿಲಿಯನಿಯರ್ ಆಗಿ ಇವರು ಹೊರಹೊಮ್ಮುತ್ತಾರೆ. ನೆಕ್ಸ್ಟ್ ಕ್ವಶನ್. ಅಕ್ರಮ ಅಫೀಮು ಕೃಷಿಯನ್ನು ತಡೆಯಲು ಮತ್ತು ರೈತರಿಗೆ ಪರ್ಯಾಯ ಜೀವನೋಪಾಯವನ್ನು ಉತ್ತೇಜಿಸಲು ಪ್ರಾಜೆಕ್ಟ್ ಹಿನಿಚಿ ಏನಿದು? ಅಕ್ರಮ ಅಫೀಮು ಕೃಷಿಯನ್ನು ತಡೆಯೋದು ಮತ್ತು ರೈತರಿಗೆ ಪರ್ಯಾಯ ಜೀವನೋಪಾಯವನ್ನು ಉತ್ತೇಜಿಸೋದು, ಪ್ರಾಜೆಕ್ಟ್ ಹಿನಿಚಿ ಅಂತೇಳಿ. ಸೊ ಇದನ್ನು ಯಾವ ರಾಜ್ಯದಲ್ಲಿ ಜಾರಿಗೆ ತರಲಾಗಿದೆ? ಸರಿ ಉತ್ತರ ಆಪ್ಷನ್ ಬಿ, ಮಣಿಪುರದಲ್ಲಿ ಇದನ್ನು ಜಾರಿಗೆ ತರಲಾಗಿದೆ. ಜೂನ್ 2026ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಯಾವ ದೇಶದ ಅತ್ಯುನ್ನತ ರಾಷ್ಟ್ರೀಯ ಗೌರವ, ಹೈಯೆಸ್ಟ್ ಸಿವಿಲಿಯನ್ ಆನರ್ ಆಫ್ ವಿಚ್ ಕಂಟ್ರಿ, ದಿ ಆರ್ಡರ್ ಆಫ್ ದಿ ವೈಟ್ ಡಬಲ್ ಕ್ರಾಸ್ ಫಸ್ಟ್ ಕ್ಲಾಸ್, ಇದನ್ನು ನೀಡಿ ಗೌರವಿಸಲಾಯಿತು? ಸರಿ ಉತ್ತರ ಸ್ಲೋವೇಕಿಯಾ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ಲೋವಾಕಿಯಾ. ಜೂನ್ 2026ರಲ್ಲಿ ಯಾವ ರಾಜ್ಯದ ಸಾಂಪ್ರದಾಯಿಕ ಸಂಗೀತ ವಾದ್ಯ ಸರಿಂಡಾಗೆ ಭೌಗೋಳಿಕ ಸೂಚನೆ ಗ್ಲೋಬಲ್ ಐಡೆಂಟಿಟಿ ನೀಡಲಾಯಿತು? ಸರಿಯಾದ ಉತ್ತರ ಯಾವ ಒಂದು ರಾಜ್ಯದ್ದು ಕೇಳಿದ್ರೆ ತ್ರಿಪುರಾ ರಾಜ್ಯದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸರಿಂಡಾ ಎನ್ನುವಂಥ ಒಂದು ವಾದ್ಯ ಪ್ರಕಾರ ಇದು. ಜೂನ್ 2026ರಲ್ಲಿ ಯಾವ ದೇಶವು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDBಯ 10ನೇ ಸದಸ್ಯ ರಾಷ್ಟ್ರವಾಯಿತು? ಸರಿಯಾದ ಉತ್ತರ ಉಜ್ಬೇಕಿಸ್ತಾನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಉಜ್ಬೇಕಿಸ್ತಾನ್. ಜೂನ್ 2026ರಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇದರ ನೂತನ ಅಥವಾ ಹೊಸ IG ಇನ್ಸ್ಪೆಕ್ಟರ್ ಜನರಲ್ ಆಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ಸುಂದರ್ ರಾಜ್ ಪಟ್ಟಿಲಿಂಗಂ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸುಂದರ್ ರಾಜ್ ಪಟ್ಟಿಲಿಂಗಂ. ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ NIA ಬಗ್ಗೆ ಹೇಳೋದಾದ್ರೆ NIA ಸ್ಥಾಪನೆಯಾಗಿದ್ದು 2008 ಡಿಸೆಂಬರ್ 31ರಂದು. NIAದ ಕೇಂದ್ರ ಕಚೇರಿ ಇರೋದು ನವದೆಹಲಿ. NIAದ ಹೆಡ್ ಕ್ವಾರ್ಟರ್ ಇರುವಂಥದ್ದು ನವದೆಹಲಿಯಲ್ಲಿ. ಹಾಗೆಯೇ NIAದ ಅಧ್ಯಕ್ಷರು ರಾಕೇಶ್ ಅಗರ್ವಾಲ್. ಇವರ ಪ್ರೆಸಿಡೆಂಟ್. ಜೂನ್ 2026ರಲ್ಲಿ ಯಾವ ದೇಶವು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಇದರ 10ನೇ ಸದಸ್ಯ ರಾಷ್ಟ್ರವಾಯಿತು? ಸರಿ ಉತ್ತರ ಉಜ್ಬೇಕಿಸ್ತಾನ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಜೂನ್ 2026ರಲ್ಲಿ ಯಾವ ಕಂಪನಿ ಭಾರತದ 130ನೇ ಯೂನಿಕಾರ್ನ್ ಕಂಪನಿಯಾಗಿ ಆಯ್ಕೆಯಾಯಿತು? ಸರಿ ಉತ್ತರ ಸರ್ವಂ AI. ಅನ್ನುವಂಥ ಕಂಪನಿ ಭಾರತದ 130ನೇ ಯೂನಿಕಾರ್ನ್ ಕಂಪನಿಯಾಗಿ ಆಯ್ಕೆಯಾಯಿತು. ಜೂನ್ 2026ರಲ್ಲಿ ರಾಷ್ಟ್ರೀಯ ಅಂಕಿಅಂಶ ಆಯೋಗ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನ್ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿ ಉತ್ತರ ಡಾಕ್ಟರ್ ಸೆಬಲ್ ಚಟ್ಟೋಪಾಧ್ಯಾಯ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡಾಕ್ಟರ್ ಸೆಬಲ್ ಚಟ್ಟೋಪಾಧ್ಯಾಯ. ಸೊ NSC ಬಗ್ಗೆ ಹೇಳೋದಾದ್ರೆ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಕಮಿಷನ್, ಇದ್ರ ಬಗ್ಗೆ ಹೇಳೋದಾದ್ರೆ 2005ರಲ್ಲಿ ಇದು ಶುರುವಾಯಿತು. ಇದರ ಕೇಂದ್ರ ಕಚೇರಿ ಇರೋದು ನವದೆಹಲಿಯಲ್ಲಿ. NCERTಯ 9ನೇ ತರಗತಿ ಕಲಾ ಪಠ್ಯಪುಸ್ತಕದ ಮಧುರಿಮಾದಲ್ಲಿ ಯಾವ ಪ್ರಸಿದ್ಧ ಹರಪ್ಪ ಯುಗದ ಕಲಾಕೃತಿಯ ಮೂಲ ಚಿತ್ರವನ್ನು ಮರು ಸೇರಿಸಲಾಗುತ್ತೆ? ಸೊ ದ ರೈಟ್ ಆನ್ಸರ್ ಇಸ್ ನೃತ್ಯದ ಹುಡುಗಿ ಅಥವಾ ಡಾನ್ಸಿಂಗ್ ಗರ್ಲ್ ಚಿತ್ರವನ್ನು ಮರು ಸೇರಿಸಲಾಗುತ್ತೆ. ತುಂಬಾ ಸುದ್ದಿಯಲ್ಲಿತ್ತಿದ್ದು ಇತ್ತೀಚೆಗೆ. ಜೂನ್ 2026ರಲ್ಲಿ ಹಣಕಾಸು ಕ್ರಿಯಾ ಕಾರ್ಯಪಡೆ FATF ಇದೆಯಲ್ಲ, ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್
ಇದರ ನೂತನ ಉಪಾಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ಸರಿಯಾದ ಉತ್ತರ ವಿವೇಕ್ ಅಗರ್ವಾಲ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವಿವೇಕ್ ಅಗರ್ವಾಲ್. ಜಾಗತಿಕ ಇಂಧನ ಪರಿವರ್ತನೆ ಸೂಚ್ಯಂಕ 2026ರಲ್ಲಿ ಭಾರತ ಯಾವ ಸ್ಥಾನವನ್ನು ಪಡ್ಕೊಂಡಿದೆ? ಸೊ ದ ರೈಟ್ ಆನ್ಸರ್ ಇಸ್ ಭಾರತ 70ನೇ ಸ್ಥಾನದಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೊ ಇದರಲ್ಲಿ ಭಾರತ 54.9 ಸ್ಕೋರನ್ನು ಮಾಡಿತು, ಒಟ್ಟಾರೆ ಸ್ಕೋರ್, ಮತ್ತು 70ನೇ ಸ್ಥಾನವನ್ನು ಪಡ್ಕೊಳ್ತು. ಕೊನೆಯ ಸ್ಥಾನದಲ್ಲಿರೋದು ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. ಕಾಂಗೋ ಲಾಸ್ಟ್ ಪ್ಲೇಸಲ್ಲಿದೆ. ಕಾಂಗೋ ದೇಶ ಕೊನೆಯ ಸ್ಥಾನದಲ್ಲಿದೆ. ಯಾವುದಿದೆ ಇಂಡೆಕ್ಸು? ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕ. ಇದರಲ್ಲಿ ಟಾಪ್ 3 ಯಾವುದು ಕೇಳಿದ್ರೆ, ಮೊದಲ ಸ್ಥಾನದಲ್ಲಿ ಸ್ವೀಡನ್, ಎರಡನೇ ಸ್ಥಾನದಲ್ಲಿರೋದು ಫಿನ್ಲ್ಯಾಂಡ್, ಮೂರನೇ ಸ್ಥಾನದಲ್ಲಿರೋದು ಡೆನ್ಮಾರ್ಕ್. ನೋಟ್ ಮಾಡ್ಕೊಳ್ಳಿ, ಯಾವುದಿದು? ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಂತ. ಗ್ಲೋಬಲ್ ಎನರ್ಜಿ ಟ್ರಾನ್ಸಾಕ್ಷನ್ ಇಂಡೆಕ್ಸ್, ಕನ್ನಡದಲ್ಲಿ ಜಾಗತಿಕ ಇಂಧನ ಪರಿವರ್ತನಾ ಸೂಚ್ಯಂಕ. ವಿಶ್ವ ನಿರಾಶ್ರಿತರ ದಿನ, ವರ್ಲ್ಡ್ ರೆಫ್ಯೂಸಿ ಡೇ, 2026 ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಜೂನ್ 20. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜೂನ್ 20 ಸರಿಯಾದ ಉತ್ತರ. ಸೊ 2026 ವರ್ಲ್ಡ್ ರೆಫ್ಯೂಸಿ ಡೇನ ಥೀಮ್ ಏನಾಗಿತ್ತು ಕೇಳಿದ್ರೆ, ಥೀಮ್ ನೋಟ್ ಮಾಡ್ಕೊಳ್ಳಿ, ಅಂಟಿಲ್ ಎವ್ರಿ ಒನ್ ಈಸ್ ಸೇಫ್. ಅಂಟಿಲ್ ಎವ್ರಿ ಒನ್ ಈಸ್ ಸೇಫ್. ಜೂನ್ 2026ರಲ್ಲಿ ಅಂತಾರಾಷ್ಟ್ರೀಯ ಸಮುದ್ರ ಕಾನೂನು ನ್ಯಾಯಮಂಡಳಿ ITLOS, ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ದ ಲಾ ಆಫ್ ದ ಸಿ, ಇಂಟರ್ನ್ಯಾಷನಲ್ ಟ್ರಿಬ್ಯುನಲ್ ಫಾರ್ ದ ಲಾ ಆಫ್ ದ ಸಿ, ಇದರ ನೂತನ ನ್ಯಾಯಾಧೀಶರಾಗಿ ಆಯ್ಕೆಯಾದವರ ಭಾರತೀಯರು ಯಾರು? ಸರಿ ಉತ್ತರ ಡಾಕ್ಟರ್ ಬಿಮಲ್ ಎನ್ ಪಟೇಲ್. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಡಾಕ್ಟರ್ ಬಿಮಲ್ ಎನ್ ಪಟೇಲ್. ಜೂನ್ 2026ರಲ್ಲಿ 15 ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ವೇದಿಕೆಯನ್ನು ನಿಷೇಧಿಸಿದ ಮೊದಲ ಅರಬ್ ದೇಶ ಯಾವುದು? ಸರಿ ಉತ್ತರ UAE, ಯುನೈಟೆಡ್ ಅರಬ್ ಎಮಿರೇಟ್ಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಭೌತಶಾಸ್ತ್ರ ವಿಭಾಗದಲ್ಲಿ ಉಲ್ಫ್ ಪ್ರಶಸ್ತಿಯನ್ನು ಪಡೆದ ಭಾರತೀಯ ಮೂಲದ ಮೊದಲ ವಿಜ್ಞಾನಿ ಯಾರು? ಇಂಪಾರ್ಟೆಂಟ್ ಕ್ವಶನ್, ನೋಟ್ ಮಾಡ್ಕೊಳ್ಳಿ. ಪ್ರೊಫೆಸರ್ ಜೈನೇಂದ್ರ ಕೆ ಜೈನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರೊಫೆಸರ್ ಜೈನೇಂದ್ರ ಕೆ ಜೈನ್ ಇವರು ಪ್ರತಿಷ್ಠಿತ ಉಲ್ಫ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಇವರು ಕಾಂಪೋಸಿಟ್ ಫೆರ್ಮಿನಾಸ್ ಇದರ ಮೇಲಿನ ಸಂಶೋಧನೆಗೆ, ಕಾಂಪೋಸಿಟ್ ಫೆರ್ಮಿನಾನ್ಸ್ ಇದರ ಮೇಲಿನ ಸಂಶೋಧನೆಗೆ ಇವರಿಗೆ ಉಲ್ಫ್ ಪ್ರಶಸ್ತಿ ದೊರೆಯಿತು. ಎಕ್ಸಾಮಲ್ಲಿ ಕೇಳ್ತಾರೆ, ಜೈನೇಂದ್ರ ಕೆ ಜೈನ್ ಅವರ ಯಾವ ಒಂದು ಸಂಶೋಧನೆಗೆ ಭಾರತೀಯ ಮೂಲದ ವಿಜ್ಞಾನಿ ಇವರಿಗೆ ಉಲ್ಫ್ ಪ್ರಶಸ್ತಿ ದೊರೆಯಿತು ಕೇಳಿದ್ರೆ ಕಾಂಪೋಸಿಟ್ ಫೆರ್ಮಿನಾಸ್ ಎನ್ನುವಂತಹ ಸಂಶೋಧನೆಗೆ ಗೊತ್ತಿರಲಿ. ಜೂನ್ 2026ರಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯ ಯಾವ ಕಂಪನಿಗೆ ಭಾರತದ 28ನೇ ನವರತ್ನ ಕಂಪನಿ ಎನ್ನುವಂತಹ ಸ್ಥಾನಮಾನ ನೀಡಿತು? ಸರಿ ಉತ್ತರ ಚೆನ್ನೈ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್. ಇದು ಭಾರತದ 28ನೇ ನವರತ್ನ ಕಂಪನಿಯಾಗಿ ಸ್ಥಾನಮಾನವನ್ನು ಪಡೆಯಿತು. 2025ರ ಉದ್ಘಾಟನಾ ಭಾರತೀಯ ಅಥ್ಲೆಟಿಕ್ಸ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ವರ್ಷದ ಅತ್ಯುತ್ತಮ ಪುರುಷ ಕ್ರೀಡಾಪಟು ಪ್ರಶಸ್ತಿಯನ್ನು ಪಡೆದವರು ಯಾರು? ಸರಿ ಉತ್ತರ ಆಪ್ಷನ್ ಎ ನೀರಜ್ ಚೋಪ್ರಾ. ಭಾರತದ ಜಾವ್ಲಿನ್ ತಾರೆ ಇವರು, ಜಾವ್ಲಿನ್ ಪಟು ನೀರಜ್ ಚೋಪ್ರಾ ಇವರು ಪ್ಲೇಯರ್ ಆಫ್ ದ ಇಯರ್ ಅವಾರ್ಡ್ ಅನ್ನು ಪಡ್ಕೊಂಡ್ರು. ಹಾಗಾದ್ರೆ ಸರ್ವಶ್ರೇಷ್ಠ ಮಹಿಳಾ ಅಥ್ಲೀಟ್ ಯಾರಿಗೆ ದೊರೆಯಿತು ಹೇಳಿದ್ರೆ, ಸರ್ವಶ್ರೇಷ್ಠ ಮಹಿಳಾ ಅಥ್ಲೀಟ್ ನೋಟ್ ಮಾಡ್ಕೊಳ್ಳಿ, ಪಾರುಲ್ ಚೌಧರಿ. ಪಾರುಲ್ ಚೌಧರಿ ಅವರು ಸರ್ವಶ್ರೇಷ್ಠ ಬೆಸ್ಟ್ ವುಮೆನ್ ಸ್ಪೋರ್ಟ್ಸ್ ಪರ್ಸನ್ ಆಫ್ ದ ಇಯರ್ ಅಥವಾ ಅಥ್ಲೀಟ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. ಇವರು ಯಾವ ಒಂದು ಈವೆಂಟ್ ಅನ್ನ ಆಡ್ತಾರೆ ಕೇಳಿದ್ರೆ, ಇವರು 3000 ಮೀಟರ್ ಸ್ಟಿಪಲ್ ಚೇಸ್
ಇದರಲ್ಲಿ ಇವರು ನ್ಯಾಷನಲ್ ರೆಕಾರ್ಡ್ ಮಾಡಿದ್ರು. ಪಾರುಲ್ ಚೌಧರಿ ಬೆಸ್ಟ್ ವುಮೆನ್ ಅಥ್ಲೀಟ್ ಪ್ರಶಸ್ತಿಯನ್ನು ಪಡ್ಕೊಂಡ್ರು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನ 2026 ಯಾವಾಗ ಆಚರಿಸಲಾಯಿತು? ಪ್ರತಿ ವರ್ಷ ಜೂನ್ 21ರಂದು ವರ್ಲ್ಡ್ ಯೋಗ ಡೇ ಅನ್ನು ಆಚರಿಸ್ತೀವಿ. ಸೊ ಪ್ರತಿ ವರ್ಷ, ಈ ವರ್ಷ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಯಿತು. 2026 ಯೋಗ ದಿನಾಚರಣೆಯ ಥೀಮ್ ಏನು ಕೇಳಿದ್ರೆ 2026 ಯೋಗ ಡೇ ಥೀಮ್ ಏನು ಕೇಳಿದ್ರೆ ಯೋಗ ಫಾರ್ ಹೆಲ್ದಿ ಏಜಿಂಗ್ ಅಂತೇಳಿ. ಯೋಗ ಫಾರ್ ಹೆಲ್ದಿ ಏಜಿಂಗ್. ಜೂನ್ 2026ರಲ್ಲಿ ಉಲ್ಲಾಸ್ ಎನ್ನುವಂಥ ಉಪಕ್ರಮದ ಅಡಿಯಲ್ಲಿ ಭಾರತದ 6ನೆಯ ಸಂಪೂರ್ಣ ಸಾಕ್ಷರ ರಾಜ್ಯ ಯಾವುದು ಆಯಿತು? ಸರಿ ಉತ್ತರ ಉತ್ತರಾಖಂಡ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಏನಿದು ಉಲ್ಲಾಸ್ ಎನ್ನುವಂಥ ಉಪಕ್ರಮ ಅಂತ ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ. ಉಲ್ಲಾಸ್ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ. ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಲಾಂಗ್ ಲರ್ನಿಂಗ್, lifelong learning for all in society, for all in society. ಇದು ಉಲ್ಲಾಸ್ ಅಂತೇಳಿ. ಸೊ ಇದರಲ್ಲಿ ಭಾರತದ 6ನೇ ಸಂಪೂರ್ಣ ಸಾಕ್ಷರ ರಾಜ್ಯವಾಗಿದ್ದು ಉತ್ತರಾಖಂಡ್. ಹಾಗಾದರೆ ಯಾವ್ಯಾವ ರಾಜ್ಯಗಳು ಆಯಿತು ಅಂತ ನೋಡ್ತಾ ಹೋದರೆ, ಶಾರ್ಟ್ ಲಿಸ್ಟ್ ಮಾಡಿದ್ರೆ ಮಿಜೋರಾಂ ಮೊದಲ ರಾಜ್ಯ, ಮೊದಲು ಮಿಜೋರಾಂ. ಪ್ರಶ್ನೆ ಈ ರೀತಿ ಕೂಡ ಕೇಳ್ಬೋದು, ಏನಂದ್ರೆ ಉಲ್ಲಾಸ್ ಉಪಕ್ರಮದ ಅಡಿಯಲ್ಲಿ ಭಾರತದ ಮೊದಲ ಸಾಕ್ಷರ ರಾಜ್ಯ ಯಾವುದು ಕೇಳಿದ್ರೆ ಮಿಜೋರಾಂ. ನಂತರ ಗೋವಾ, ಗೋವಾದ ನಂತರ ತ್ರಿಪುರ ಆಗತ್ತೆ, ತ್ರಿಪುರಾದ ನಂತರ ಹಿಮಾಚಲ ಪ್ರದೇಶ್, ಹಿಮಾಚಲ ಪ್ರದೇಶದ ನಂತರ ಸಿಕ್ಕಿಂ, ಸಿಕ್ಕಿಂ ಮೊದಲ ಈಶಾನ್ಯ ರಾಜ್ಯ, 3ನೇ ಈಶಾನ್ಯ ರಾಜ್ಯ, ನಂತರ ಉತ್ತರಾಖಂಡ್. ಒಲಿಂಪಿಕ್ ದಿನ, ಒಲಿಂಪಿಕ್ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿಯಾದ ಉತ್ತರ ಜೂನ್ 23. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಜೂನ್ 23ರಂದು ಒಲಿಂಪಿಕ್ ಡೇ ಅನ್ನು ಆಚರಿಸಲಾಯಿತು. ಜೂನ್ 2026ರಲ್ಲಿ ಯಾವ ರಾಜ್ಯದ ಖುರಾಸಾನಿ ಇಮ್ಲಿ ಎನ್ನುವಂತಹ ಹುಣಸೆ ಹಣ್ಣು ಇದು ಭೌಗೋಳಿಕ ಸೂಚನೆ GI ಟ್ಯಾಗ್ ಅನ್ನು ಪಡ್ಕೊಳ್ತು? ಸರಿ ಉತ್ತರ ಇದು ಮಧ್ಯಪ್ರದೇಶ ರಾಜ್ಯದ್ದು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಧ್ಯಪ್ರದೇಶ ರಾಜ್ಯದಿದು. ಜೂನ್ 2026ರಲ್ಲಿ ಕೇಂದ್ರ ಸರ್ಕಾರದಿಂದ 3 ವರ್ಷಗಳ ಅವಧಿಗೆ ಮರು ನೇಮಕಗೊಂಡ ಭಾರತದ ಸಾಲಿಸಿಟರಿ ಜನರಲ್ ಯಾರು? ಸರಿ ಉತ್ತರ ತುಷಾರ್ ಮೆಹ್ತಾ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ತುಷಾರ್ ಮೆಹ್ತಾ. ಜೂನ್ 2026ರಲ್ಲಿ ವಾಟ್ಸಪ್ನ ನೂತನ CEO ಆಗಿ ಆಯ್ಕೆಯಾದವರು ಯಾರು? ಹೊಸ CEO ಆಗಿ. ಸರಿಯಾದ ಉತ್ತರ ಕುನಾಲ್ ಶಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕುನಾಲ್ ಶಾ. QS ವಿಶ್ವ ಭವಿಷ್ಯದ ಕೌಶಲ್ಯ ಸೂಚ್ಯಂಕ 2027ರಲ್ಲಿ ಭಾರತ ಯಾವ ಸ್ಥಾನವನ್ನು ಪಡೆದುಕೊಂಡಿದೆ? ಸರಿ ಉತ್ತರ ಭಾರತ 13ನೇ ಸ್ಥಾನವನ್ನು ಪಡ್ಕೊಂಡಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಫಸ್ಟ್ ಪ್ಲೇಸಲ್ಲಿರುವ ದೇಶ ಯಾವುದು ಕೇಳಿದ್ರೆ USA ಅಮೇರಿಕಾ, ಸೆಕೆಂಡ್ ಪ್ಲೇಸಲ್ಲಿ ಆಸ್ಟ್ರೇಲಿಯಾ ಮತ್ತು ಥರ್ಡ್ ಪ್ಲೇಸಲ್ಲಿ UK ಇಂಗ್ಲೆಂಡ್. ಭಾರತ 13ನೇ ಸ್ಥಾನದಲ್ಲಿದೆ. ಏನಿದು ವಿಶ್ವ ಭವಿಷ್ಯದ ಕೌಶಲ್ಯ ಸೂಚ್ಯಂಕ ಅಂತ ಕೇಳಿದ್ರೆ ವರ್ಲ್ಡ್ ಫ್ಯೂಚರ್ ಸ್ಕಿಲ್ಸ್ ಇಂಡೆಕ್ಸ್ 2027. ಜೂನ್ 2026ರಲ್ಲಿ ಯಾವ ಕೇಂದ್ರ ಸಚಿವಾಲಯ, ಯಾವ ಮಿನಿಸ್ಟ್ರಿ ನಿರ್ಭಯ ಚೇತನ್ ಎನ್ನುವಂತಹ ಅಭಿಯಾನವನ್ನ ಪ್ರಾರಂಭಿಸಿತು? ಸರಿ ಉತ್ತರ ಪಂಚಾಯತ್ ರಾಜ್ ಸಚಿವಾಲಯ. ಅಭಿಯಾನದ ಹೆಸರೇನು? ನಿರ್ಭಯ್ ಚೇತನ್ ಅಂತೇಳಿ. ಜೂನ್ 2026ರಲ್ಲಿ ಭಾರತವು ತನ್ನ ಅತ್ಯಂತ ಭಾರವಾದ ಸ್ಥಳೀಯ 120 mm ವಾಹನ ಆರೋಹಿತವಾದ ಗರುಡಾಸ್ತ್ರವನ್ನು ಎಲ್ಲಿ ಯಶಸ್ವಿಯಾಗಿ ಪರೀಕ್ಷಿಸಿತು? ಸರಿ ಉತ್ತರ ಇನ್ಫೆಂಟ್ರಿ ಸ್ಕೂಲ್, ಮೌ, ಮಧ್ಯಪ್ರದೇಶದಲ್ಲಿ. ಗರುಡಾಸ್ತ್ರ ಇದು ಭಾರತದ ಅತ್ಯಂತ ದೊಡ್ಡ ಅತ್ಯಾಧುನಿಕ 120 mm ವಾಹನವಾಗಿದೆ. ಇದು ಮೌಂಟೈನ್ ಮೋಟಾರ್ ಸಿಸ್ಟಮ್ ಅನ್ನು ಹೊಂದಿರುವಂಥದ್ದು.
ಇದನ್ನ ನಿಬೆ ಎನ್ನುವಂಥ ಕಂಪನಿ ಈ ಒಂದು ವಾಹನವನ್ನು ತಯಾರಿಸ್ತು. ನಿಬೆ ಲಿಮಿಟೆಡ್ ಎನ್ನುವಂಥ ಕಂಪನಿ. ಇದರ ಒಂದು ಶಕ್ತಿ ಹೇಗೆ ಕೇಳಿದ್ರೆ 7ರಿಂದ 10 ಕಿಲೋಮೀಟರ್ವರೆಗೆ ಇದು ಗುರಿಯನ್ನು ತಲುಪಿಸ್ಕೊಂಡೋಗಿ ಹುಡುಕೊಂಡೋಗಿ ಹೊಡೆಯುತ್ತೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನಿಸಿದ ಎಲ್ಲ ನವಜಾತ ಶಿಶುಗಳಿಗೆ 1 ಗ್ರಾಂ ಚಿನ್ನದ ಉಂಗುರ ಒದಗಿಸಲು ತೈಮಾಮನ್ ತಂಗಾ ಮೋತಿರಾ ತಿಟ್ಟಂ ಎನ್ನುವಂತಹ ಯೋಜನೆಯನ್ನು ಘೋಷಣೆ ಮಾಡಿದ ರಾಜ್ಯ ಯಾವುದು? ಸರಿ ಉತ್ತರ ತಮಿಳುನಾಡು. ಇತ್ತೀಚೆಗೆ ನೂತನ ಮುಖ್ಯಮಂತ್ರಿಯಾದ ಆಯ್ಕೆಯಾದಂತಹ ಜೋಸೆಫ್ ವಿಜಯ್ ಅವರು ಈ ಒಂದು ಯೋಜನೆಯನ್ನು ಘೋಷಿಸ್ತಾರೆ. ತೈಮಾಮನ್ ತಂಗಾ ಮೋತಿರಾ ತಿಟ್ಟಂ ಎನ್ನುವಂಥ ಯೋಜನೆ. ಜೂನ್ 2026ರಲ್ಲಿ ಬಿಡುಗಡೆಯಾದ ಟಾಪ್ 500 ಪಟ್ಟಿಯ 67ನೇ ಆವೃತ್ತಿಯ ಪ್ರಕಾರ ಯಾವ ಸೂಪರ್ ಕಂಪ್ಯೂಟರ್ ವಿಶ್ವದ ಅತ್ಯಂತ ಶಕ್ತಿಶಾಲಿಯಾದ ಕಂಪ್ಯೂಟರ್ ಆಗಿದೆ? ಸರಿ ಉತ್ತರ ಲೈನ್ ಚೈನ್. ಚೈನಾದ ಲೈನ್ ಚೈನ್ ಎನ್ನುವಂಥ ಸೂಪರ್ ಕಂಪ್ಯೂಟರ್. ಇದರಲ್ಲಿ ಸೆಕೆಂಡ್ ಪ್ಲೇಸಲ್ಲಿರೋದು ಅಮೆರಿಕದ ಎಲ್ ಕ್ಯಾಪೆಟಿನಾ ಮತ್ತು 3ನೇ ಸ್ಥಾನದಲ್ಲಿ ಕೂಡ ಅಮೆರಿಕದ ಫ್ರಾಂಟಿಯರ್ ಎನ್ನುವಂಥ ಒಂದು ಕಂಪನಿಯಾಗಿದೆ. ಜೂನ್ 2026ರಲ್ಲಿ ಯಾವ ರಾಜ್ಯದ ಸಾಂಪ್ರದಾಯಿಕ ಜಸ್ದಾನ್ ಪಟಾರಿ ಕರಕುಶಲ ವಸ್ತು ಇದಕ್ಕೆ GI ಟ್ಯಾಗ್ ನೀಡಲಾಗಿದೆ? ಸರಿ ಉತ್ತರ ಗುಜರಾತ್ ರಾಜ್ಯದ್ದು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗುಜರಾತ್ ರಾಜ್ಯದ ಒಂದು ಪಾರಂಪರಿಕವಾದ ವಸ್ತುವಾಗಿದೆ. 1975ರಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಿದ 50ನೇ ವಾರ್ಷಿಕೋತ್ಸವವನ್ನು ಗುರುತಿಸಲು ಸಂವಿಧಾನ ಹತ್ಯಾ ದಿವಸವನ್ನು ಯಾವಾಗ ಆಚರಿಸಲಾಗ್ತಾ ಇದೆ? ಸಂವಿಧಾನ ಹತ್ಯಾ ದಿನವನ್ನು ಯಾವಾಗ ಆಚರಿಸಲಾಗ್ತಾ ಇದೆ? ಸೊ ದ ರೈಟ್ ಆನ್ಸರ್ ಇಸ್, ಇದು ಇಂದಿರಾ ಗಾಂಧಿಯವರ ಕಾಲದಲ್ಲಿ ಆದಂತಹ ಒಂದು ಎಮರ್ಜೆನ್ಸಿಯ ಕುರಿತಾದಂಥ ಒಂದು ಸಂವಿಧಾನ ಹತ್ಯೆ ದಿನವಾಗಿದೆ. ಇದನ್ನು ಜೂನ್ 25ರಂದು ಆಚರಿಸಲಾಯಿತು. ಜೂನ್ 25. ನೋಡಿ, ಇದು ಜೂನ್ 25, 1975ರಲ್ಲಿ ಭಾರತದಲ್ಲಿ ಒಂದು ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಲಾಯಿತು ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ. ಸೊ ಈ ಕರಾಳ ದಿನ ನೆನಪಿಗಾಗಿ ಪ್ರತಿ ವರ್ಷ ಜೂನ್ 25ರಂದು ಸಂವಿಧಾನ ಹತ್ಯಾ ದಿವಸನ ಆಚರಣೆ ಮಾಡ್ತಾರೆ. ಯಾವ ನಗರದಲ್ಲಿ ಏಷ್ಯನ್ ರಿಲೇಸ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2027 ನಡೆಯಲಿದೆ? ಸರಿಯಾದ ಉತ್ತರ ಚಂಡೀಗಢದಲ್ಲಿ ನಡೆಯುತ್ತಿದ್ದು. ಚಂಡೀಗಢದಲ್ಲಿ ನಡೆಯುತ್ತೆ. ಇದು ಏಷ್ಯಾ ಅಥ್ಲೆಟಿಕ್ಸ್ ಸಂಘ ಇದನ್ನು ನಡೆಸುವಂಥದ್ದು. ಚಂಡೀಗಢದಲ್ಲಿ ಏಷ್ಯನ್ ರಿಲೇಸ್ ನಡೆಯುತ್ತೆ. ವಿಶ್ವ ಹಸಿವು ದಿನ, ವರ್ಲ್ಡ್ ಹಂಗರ್ ಡೇ, ವರ್ಲ್ಡ್ ಹಂಗರ್ ಡೇ 2026 ಯಾವಾಗ ಆಚರಿಸಲಾಯಿತು? ಸರಿ ಉತ್ತರ ಮೇ 28ರಂದು ಆಚರಿಸಲಾಯಿತು. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಸೊ 2026 ವರ್ಲ್ಡ್ ಹಂಗರ್ ಡೇನ ಥೀಮ್ ಏನಾಗಿತ್ತು ಕೇಳಿದ್ರೆ, ಥೀಮ್ ಬಗ್ಗೆ ಮಾತಾಡೋದಾದ್ರೆ ದ ಎಂಡ್ ಆಫ್ ಹಂಗರ್ ಈಸ್ ಇನ್ ಅವರ್ ಹ್ಯಾಂಡ್ಸ್. ದ ಎಂಡ್ ಆಫ್ ಹಂಗರ್ ಈಸ್ ಇನ್ ಅವರ್ ಹ್ಯಾಂಡ್ಸ್. ಈಸ್ ಇನ್ ಅವರ್ ಹ್ಯಾಂಡ್ಸ್. ಇದು 2026ರ ಥೀಮ್ ಆಗಿದೆ. ಜೂನ್ 2026ರಲ್ಲಿ UEFA ಚಾಂಪಿಯನ್ಸ್ ಲೀಗ್ 2026 ಪ್ರಶಸ್ತಿಯನ್ನ ಗೆದ್ದ ಫುಟ್ಬಾಲ್ ಕ್ಲಬ್ ಯಾವುದು? ಸರಿ ಉತ್ತರ ಪ್ಯಾರಿಸ್ ಸೈಂಟ್ ಜರ್ಮನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಭಾರತದ ಯಾವ ನಗರದಲ್ಲಿ ಯುನೈಟೆಡ್ ಕಿಂಗ್ಡಮ್ನ ಲಿವರ್ಪೂಲ್ ಯೂನಿವರ್ಸಿಟಿ ತನ್ನ ಮೊದಲ ಅಂತಾರಾಷ್ಟ್ರೀಯ ಶಾಖಾ ಆವರಣವನ್ನು ಸ್ಥಾಪಿಸಲು ಅನುಮೋದನೆಯನ್ನು ಪಡೆದಿದೆ? ಸೊ ದ ರೈಟ್ ಆನ್ಸರ್ ಇಸ್ ಬೆಂಗಳೂರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್, ಬ್ಯಾಂಗ್ಳೂರು. 20 ಲಕ್ಷ ಗ್ರಾಮೀಣ ಮನೆಗಳಿಗೆ ಹೈಸ್ಪೀಡ್ ಇಂಟರ್ನೆಟ್ ಸಂಪರ್ಕ ಒದಗಿಸಲು ಯಾವ ರಾಜ್ಯ ಸರ್ಕಾರ ಪ್ರಾಜೆಕ್ಟ್ ಗಂಗಾ? ನೋಡಿ, ಸಾಮಾನ್ಯವಾಗಿ ಪ್ರಾಜೆಕ್ಟ್ ಗಂಗಾ ಅಂದ ತಕ್ಷಣ ಇದು ಯಾವುದೋ ನೀರಿಗೆ ಸಂಬಂಧಪಟ್ಟಂತಹ ಒಂದು ಪ್ರಾಜೆಕ್ಟ್ ಅಂತ ಅನ್ಸುತ್ತೆ. ಬಟ್ ಇದು ಫ್ರೀ ಇಂಟರ್ನೆಟ್ ಕೊಡುವಂತಹ, ಹೈ ಸ್ಪೀಡ್ ಇಂಟರ್ನೆಟ್ ಕೊಡುವಂಥ ಒಂದು ಪ್ರಾಜೆಕ್ಟ್ ಇದು. ಸೊ ಇದು ಯಾವ ರಾಜ್ಯ ಸರ್ಕಾರ ಕೇಳಿದ್ರೆ ಉತ್ತರ ಪ್ರದೇಶದ ರಾಜ್ಯ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿಗೆ ತಂತು. FIH ಮಹಿಳಾ ಹಾಕಿ ನೇಷನ್ಸ್ ಕಪ್ 2026 ಪ್ರಶಸ್ತಿಯನ್ನು ಯಾವ ತಂಡ ಗೆದ್ದುಕೊಂಡಿದೆ? ಸರಿ ಉತ್ತರ ಭಾರತ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಇದು ಭಾರತ ನ್ಯೂಜಿಲೆಂಡ್ ಅನ್ನು ಸೋಲಿಸ್ತು ಫೈನಲ್ಸ್ ಅಲ್ಲಿ. ಎಲ್ಲಿ ನಡೀತು ಕೇಳಿದ್ರೆ ಫೈನಲ್ಸ್ ನ್ಯೂಜಿಲೆಂಡ್ ಅಲ್ಲೇ ನಡೆದಿರೋದು, ಆಕ್ಲೆಂಡ್ ಅಲ್ಲಿ.
ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ನಡೆಯಿತು ಮತ್ತು ಭಾರತ ಇದರಲ್ಲಿ ವಿಜೇತ ತಂಡವಾಯಿತು. ಜೂನ್ 2026ರಲ್ಲಿ ವಿಶ್ವದ ಅತಿ ಎತ್ತರದ ಅಂದರೆ 26 ಮೀಟರ್ ಲಿಯೋನೆಲ್ ಮೆಸ್ಸಿ ಪ್ರತಿಮೆಯನ್ನು ಯಾವ ದೇಶದಲ್ಲಿ ಅನಾವರಣ ಮಾಡಲಾಯಿತು? ಸರಿ ಉತ್ತರ ಅರ್ಜೆಂಟೈನಾದಲ್ಲಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಲಿಯೋನೆಲ್ ಮೆಸ್ಸಿ ಯಾವ ಆಟಗಾರ? ಫುಟ್ಬಾಲ್. 2026ರ ಟೈಮ್ ಔಟ್ ನಿಯತಕಾಲಿಕೆ ಅಂದರೆ ಮ್ಯಾಗಝಿನ್ ಕಲೆ ಮತ್ತು ಸಂಸ್ಕೃತಿಗಾಗಿ ವಿಶ್ವದ 20 ಅತ್ಯುತ್ತಮ ನಗರಗಳಲ್ಲಿ 18ನೇ ಸ್ಥಾನವನ್ನು ಪಡ್ಕೊಂಡಿರುವಂತಹ ಭಾರತೀಯ ನಗರ ಯಾವುದು? ಸರಿ ಉತ್ತರ ಜೈಪುರ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಒಂದು ಪಟ್ಟಿಯಲ್ಲಿ ಯಾವ ಪಟ್ಟಿ? ಟೈಮ್ ಔಟ್ ಮ್ಯಾಗಝಿನ್ ಮಾಡಿರುವಂತಹ ಕಲೆ ಮತ್ತು ಸಂಸ್ಕೃತಿಯ ವಿಶ್ವದ ಟಾಪ್ 20 ಪಟ್ಟಿಯಲ್ಲಿ ಫಸ್ಟ್ ಪ್ಲೇಸಲ್ಲಿ ಇರೋದು ಯಾವುದು ಕೇಳಿದ್ರೆ ಲಂಡನ್. ಸೆಕೆಂಡ್ ಪ್ಲೇಸಲ್ಲಿ ಇರೋದು ಪ್ಯಾರಿಸ್ ಮತ್ತು ಥರ್ಡ್ ಪ್ಲೇಸಲ್ಲಿ ಇರೋದು ನ್ಯೂಯಾರ್ಕ್. ಭಾರತದ ಮೊದಲ 3D ಮುದ್ರಿತ ಕೃತಕ ದಿಬ್ಬ, ಇದನ್ನ ನೋಡಿ 3D ಪ್ರಿಂಟೆಡ್ ಆರ್ಟಿಫಿಷಿಯಲ್ ರೀಫ್, ಇದನ್ನ ಎಲ್ಲಿ ನಿಯೋಜಿಸಲಾಗಿದೆ? ಸರಿ ಉತ್ತರ ರಾಮನಾಥಪುರಂ ಕರಾವಳಿ, ರಾಮೇಶ್ವರಂ ಹತ್ರ ಬರುತ್ತಿದ್ದು ತಮಿಳುನಾಡಲ್ಲಿ, ಇಲ್ಲಿ ನಿಯೋಜಿಸಲಾಗಿದೆ. ಜೂನ್ 2026ರಲ್ಲಿ ಅಮರನಾಥ ಯಾತ್ರೆಗೆ ಭದ್ರತೆಯನ್ನು ಬಲಪಡಿಸಲು ಯಾವ ಸಂಸ್ಥೆ ಅಥವಾ ಪಡೆ ಪ್ರಾಜೆಕ್ಟ್ ಹಾಕ್ ಐ ಅನ್ನು ಪ್ರಾರಂಭಿಸಿದೆ? ಸರಿ ಉತ್ತರ ಜಮ್ಮು ಕಾಶ್ಮೀರ್ ಪೊಲೀಸ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಜೂನ್ 2026ರಲ್ಲಿ ವಿಶ್ವ ಪರಂಪರೆಯ ರಾಜಧಾನಿ ಆದ ದೇಶ ಯಾವುದು? ವಿಶ್ವದಲ್ಲಿ ಅತಿ ಹೆಚ್ಚು ಅಂದರೆ 61 ಯುನೆಸ್ಕೋ ಸುರಕ್ಷಿತ ವಿಶ್ವ ಪಾರಂಪರಿಕ ತಾಣವನ್ನು ಹೊಂದಿರುವ ದೇಶ ಯಾವುದು? ರೈಟ್ ಆನ್ಸರ್ ಇಸ್ ಇಟಲಿ. ಆಪ್ಷನ್ ಇಸ್ ದ ರೈಟ್ ಆನ್ಸರ್. 61 ಪಾರಂಪರಿಕ ತಾಣಗಳಿದ್ದಾವೆ. ಕೈಗಾರಿಕಾ ಹೂಡಿಕೆ ಮತ್ತು ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಯನ್ನು ಉತ್ತೇಜಿಸಲು ಜೂನ್ 2026ರಲ್ಲಿ ಗೋ ಈಸ್ಟ್ ಎನ್ನುವಂಥ ನೀತಿಯನ್ನು ಪ್ರಾರಂಭಿಸಿದ ರಾಜ್ಯ ಯಾವುದು? ಸರಿ ಉತ್ತರ ಒಡಿಸ್ಸಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗೋ ಈಸ್ಟ್. ಗೋ ಈಸ್ಟ್ ಅಂದ್ರೆ ಗವರ್ಮೆಂಟ್ ಆಫ್ ಒಡಿಸ್ಸಾ ಈಸ್ಟರ್ನ್ ಇನ್ವೆಸ್ಟ್ಮೆಂಟ್ ಎಕ್ಸಿಲರೇಟರ್ ಅಂಡ್ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ. ಯಾವ ದೇಶದ ದಂತಕಥೆ ಮತ್ತು ಆಲ್ರೌಂಡರ್ ಮತ್ತು ಟೆಸ್ಟ್ ನಾಯಕ ಬೆನ್ ಸ್ಟೋಕ್ಸ್ ಇತ್ತೀಚೆಗೆ ಇವರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಇಂದ ರಿಟೈರ್ಮೆಂಟ್ ಪಡ್ಕೊಂಡ್ರು? ಸೊ ದ ರೈಟ್ ಆನ್ಸರ್ ಇಸ್ ಇವರು ಇಂಗ್ಲೆಂಡ್ನ ಪ್ಲೇಯರ್ ಆಗಿದ್ರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ಸೆಷನ್ ಕೊನೆಯ ಪ್ರಶ್ನೆ ಇದಿದೆ, ಈ ರೀತಿ ಇದೆ. ಈ ಪ್ರಶ್ನೆ ನಿಮಗೆ QS ಯೂನಿವರ್ಸಿಟಿ ಶ್ರೇಯಾಂಕಗಳು 2027ರಲ್ಲಿ ಭಾರತ ಯಾವ ಜಾಗತಿಕ ಶ್ರೇಣಿ ಪಡ್ಕೊಂಡಿದೆ? ಆಪ್ಷನ್ಸ್ ಈ ರೀತಿ ಇದೆ: 3ನೇ, 4ನೇ, 5ನೇ, 6ನೇ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.